ಬಳಗನೂರು ಪೊಲೀಸ್ ಠಾಣೆಯ ಇಲಾಖೆಯಿಂದ ಮಾನ್ಯ CPI ಸಾಹೇಬರು ಮತ್ತು ಮಾನ್ಯ ಯರಿಯಪ್ಪ PSI ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗೋನೂರು ಗ್ರಾಮದ ಗುರು ಹಿರಿಯರ ಪರವಾಗಿ, ದೈವ ವೃಂದದವರ ಪರವಾಗಿ, ಎಲ್ಲ ರಾಜಕೀಯ ಪಕ್ಷಗಳ ಪಕ್ಷಾತೀತ ನಾಯಕರ ಪರವಾಗಿ, ಯುವಕರ ಪರವಾಗಿ, ಪೂಜ್ಯರ ಪರವಾಗಿ ತುಂಬ ಹೃದಯದ ಭಕ್ತಿಪೂರ್ವಕ ಸ್ವಾಗತವನ್ನು ಅದೇ ರೀತಿಯಾಗಿ ಈ ಒಂದು ಮೊಹರಂ ಹಬ್ಬದ ದಯವಿಟ್ಟು ನಾನು ಪರಿಚಯ ಮಾಡ್ಕೊಳ್ಳೋದು ನಿಮಗೆ ಮಾತಾಡ್ಬಿಟ್ಟೆ. ನನ್ನ ಹೆಸರು ವಿನಾಯಕ್ ಅಂತ ತಿಳ್ಕೊಂಡು ನಾನೀಗ ಕುಂದೂರು ಗ್ರಾಮೀಣ ಠಾಣೆ ವೃತ್ತದ್ದು CPI ಆಗಿ ನಾನು ಬಂದಿದ್ದೀನಿ. ಸುಮಾರು ಒಂದು 6 ತಿಂಗಳಾಯಿತು. ಲಾಸ್ಟ್ ನವಂಬರ್ ಬಂದಿದ್ದೀನಿ. ಸೊ ನಮ್ಮ ವ್ಯಾಪ್ತಿ ದೊಡ್ಡದಿರ್ಬೇಕಾದ್ರೆ ಎಲ್ಲೂ ಬರೋಕ್ಕಾಗಿಲ್ಲ. ಸೊ ಇವತ್ತು ಮಧ್ಯಸ್ಥರ ಬಂದಿದ್ದೀನಿ. ದಯವಿಟ್ಟು ನಾನು ನಿಮಗೆ ಪರಿಚಯ ಮಾಡ್ಕೊಳ್ಳಿಲ್ಲ. ನನ್ನ ಹೆಸರು ವಿನಾಯಕ್ ಅಂತ ತಿಳ್ಕೊಂಡು CPI ಕುಂದೂರು ಗ್ರಾಮ. ಪ್ರತಿ ವರ್ಷ ಮಾನ್ಯ PSI ಬರ್ತಿದ್ರು. ಅವರಿಗೆ ನಮ್ಮ ಊರಿನ ಬಗ್ಗೆ, ನಮ್ಮ ಸಂಪ್ರದಾಯದ ಬಗ್ಗೆ, ನಮ್ಮ ಹಬ್ಬದ ಬಗ್ಗೆ ಗೊತ್ತಿದೆ. ಬಟ್ ವಿಶೇಷ ಅತಿಥಿಗಳಾಗಿ, ಮುಖ್ಯ ಅತಿಥಿಗಳಾಗಿ ಆಗ್ತಿರ್ತಕ್ಕಂಥ ನಮ್ಮ ಗ್ರಾಮೀಣ ವೃತ್ತದವರು ಅಂದರೆ ಮಾನ್ಯ ಯರಿಯಪ್ಪ ಸರ್, PSI ಸರ್ ಅವರ ಮೇಲಿರ್ತಕ್ಕಂಥ ಅಧಿಕಾರಿಗಳು ವಿನಾಯಕ್ ಸರ್ ಅವರಿಗೆ ಮಗದೊಮ್ಮೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥವರಿಗೆ ಜೋರಾದ ಚಪ್ಪಳೆಗಳ ಮೂಲಕ ಅದೇ ರೀತಿಯಾಗಿ ಈ ಒಂದು ಶಾಂತಿ ಪಾಲನಾ ಸಭೆಗೆ ಆಗಮಿಸಿರ್ತಕ್ಕಂಥ ಮಾನ್ಯ ಪೂಜ್ಯರಿಗೂ ಹಾಗೂ ಊರಿನ ದೈವ ವೃಂದದವರಿಗೂ, ಗುರು ಹಿರಿಯರಿಗೂ, ಯುವಕರಿಗೂ ಮತ್ತು ಎಲ್ಲ ರಾಜಕೀಯ ಪಕ್ಷಗಳ ಗಣ್ಯಮಾನ್ಯರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ನನಗೆ ಗೊತ್ತಿರುವ ಹಾಗೆ ಗೋನವಾರ್ ಎಂಬ ಶರಣರ ಪುಣ್ಯಕ್ಷೇತ್ರದಲ್ಲಿ 31 ವರ್ಷಗಳ ಕಾಲ ಮೊಹರಂ ಹಬ್ಬವನ್ನು ಆಚರಣೆ ಮಾಡಿ, ಈ ವರ್ಷವೂ 32ನೇ ವರ್ಷದ ಮೊಹರಂ ಹಬ್ಬವನ್ನು ಎಲ್ಲರ ಸಹಾಯ ಸಹಕಾರದೊಂದಿಗೆ ಮತ್ತು ಪೊಲೀಸ್ ಇಲಾಖೆಯವರ ಬಂದೋಬಸ್ತು ಮತ್ತು ಭದ್ರತೆಯೊಂದಿಗೆ ಬಹಳ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವ ಹಾಗೆ ವೈಭವದಿಂದ, ವಿಜೃಂಭಣೆಯಿಂದ, ಸಂತೋಷದಾಯಕವಾಗಿ ಆಚರಣೆ ಮಾಡ್ತಕ್ಕಂಥ ಈ ಒಂದು ಹಬ್ಬದಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ನಮಗೆ ಅತಿಥಿಗಳು ಇದ್ದ ಹಾಗೆ ಬಂದಂಥ ಅತಿಥಿಗಳನ್ನು ಸತ್ಕಾರ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಧರ್ಮ. ಹಾಗಾಗಿ ನಮ್ಮೂರಿನ ಹೆಸರು ಅಜರಾಮವಾಗಿ ಉಳಿಯಬೇಕಾದರೆ, ನಮ್ಮೂರಿನ ಹೆಸರು ಇನ್ನೂ ಬೇರೆ ಕಡೆ, ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಕ್ಕಿಂತ ಮುಂಚೆ ಆ ಕಡೆ ಬೇರೆ ರಾಜ್ಯದ ಜನರಿಗೂ ಗೊತ್ತಾಗಬೇಕಾದ್ರೆ ವರ್ಷ ಬರ್ತಕ್ಕಂಥ ಭಕ್ತರು ಹೋಗಿ ಬೇರೆ ಕಡೆ ಹೇಳ್ತಾರೆ, ಗೋನವಾರ್ ಗ್ರಾಮದಲ್ಲಿ ಮೊಹರಂ ಹಬ್ಬ ಈ ರೀತಿ ಆಚರಣೆ ಮಾಡ್ತಾ ಇದ್ದಾರೆ, ನೋಡಲು 2 ಕಣ್ಣು ಸಾಲಲು. ಅವ್ರ ಭಕ್ತರು ಯಾವ ರೀತಿ ಪ್ರಶಂಸೆ ಮಾಡ್ತಾರೆ ಅದೇ ರೀತಿಯಾಗಿ ಊರಿನ ಹೆಸರು ಸಹ ಬಹಳ ಪ್ರಸಿದ್ಧಿ ಆಗಲಿಕ್ಕೆ ಕಾರಣ. ಆ ರೀತಿ ಆಗಬೇಕಾದ್ರೆ ನಾವು ಗೋನವಾರ್ ಗ್ರಾಮದ ಹಿರಿಯರು ಆಗಲಿ, ಯುವಕರಾಗಲಿ ಬಂದಂಥ ಭಕ್ತರಿಗೆ ಅತಿಥಿ ಸತ್ಕಾರ ಮಾಡಿ ಕಳಿಸುವುದು ನಮ್ಮ ಸಂಪ್ರದಾಯ. ಹಾಗಾಗಿ ಸರ್, ಇಲ್ಲಿ ಯಾವುದೇ ರೀತಿಯ ಇಲ್ಲಿವರೆಗೂ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ ಸರ್. ಪೊಲೀಸ್ ಇಲಾಖೆಯ ಭದ್ರತೆಯೊಂದಿಗೆ, ಅವರ ಬಂದೋಬಸ್ತಿನೊಂದಿಗೆ ಅವರಿಗೆ ಸಹಾಯ ಸಹಕಾರ ನಮ್ಮ ಊರಿನ ಎಲ್ಲ ಯುವಕರು, ಊರಿನ ಗುರು ಹಿರಿಯರು, ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಸಹ ನಿಮಗೆ ಬೆನ್ನೆಲುಬಾಗಿ ನಿಂತುಕೊಂಡು ಈ ಒಂದು ಮೊಹರಂ ಹಬ್ಬವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಮುಂದೆ ಮಾತು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್. ನಮ್ಮೂರಲ್ಲಿ ಸರ್ 32ನೇ ವರ್ಷ ಸರ್, ಕನಿಷ್ಠ ಸಹಸ್ರಾರು ಸಂಖ್ಯೆ 34,000 ಜನ ಬರ್ಬೋದು ಸರ್. ನಮ್ಮದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಸರ್. ಈ ಒಂದು ಪುಣ್ಯಕ್ಷೇತ್ರದಿಂದ ಒಳ್ಳೆಯದನ್ನು ಮಾಡಿಕೊಂಡಿರ್ತಕ್ಕಂಥವ್ರು, ಇಲ್ಲಿಂದ ಫಲ ತೆಗೆದುಕೊಂಡು ಹೋಗಿರ್ತಕ್ಕಂಥವರು ಭಕ್ತಿಪೂರ್ವಕವಾಗಿ ಅರಿಕೆಯ ಮುಡುಪುಗಳನ್ನು ಬಂದು ಅಂದಿನ ದಿನ ದೇವರ ದರ್ಶನವನ್ನು ಮಾಡಿಕೊಂಡು ತಮ್ಮ ಅರಿಕೆಯನ್ನು ಕೊಟ್ಟು ಹೋಗ್ತಕ್ಕಂಥ ಭಕ್ತ ಜಾಸ್ತಿ ಬರ್ತಾ ಇದೆ ಸರ್. ಆ ಒಂದು ದಿನ ಇಡೀ ಗ್ರಾಮವು ಭಕ್ತ ಸಾಗರದಿಂದ ತುಂಬಿ ತುಳ್ತಾ ಇರ್ತಾರೆ ಸರ್. ಪೊಲೀಸ್ ಇಲಾಖೆ ಕಡೆಯಿಂದಾಗಲಿ, ನಮ್ಮೂರಿನವ್ರ ಕಡೆಯಿಂದಾಗಲಿ ಬಂದಂಥ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಸರ್. ಮತ್ತೊಂದು ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿ, ಅಟ್ಲೀಸ್ಟ್ ತಾವು ವಿಚಾರ ಹೇಳ್ತಾ ಇದ್ರು 33,000 ಬರ್ತಂತೇಳಿ ಪೊಲೀಸು ಇಲಾಖೆ ಬರೋಕ್ಕಾಗ ಅಟ್ಲೀಸ್ಟ್ ತಾವು ಒಂದು ಕಮಿಟಿ ಕಡೆಯಿಂದ ಸ್ವಯಂ ಸೇವಕರು ಮಾಡ್ಕೊಂಡು ಅಟ್ಲೀಸ್ಟ್ ಅವ್ರಿಗೆ ಒಂದು ದಿನ ಶಾಲಾ, ಒಂದು ಗುರುತು ಶಾಲು ಹಾಗಂತ ಎಲ್ಲರೂ ನಿಂತು ಮಾಡೋದು ಬೇಡ. ಅಟ್ಲೀಸ್ಟ್ ಯಾರು ಒಂದು ಭಕ್ತಿಯಿಂದ ತಂದಾಗೆ ಏನೋ ಜನ ಬರೋ ಹೋಗೋದು, ಯಾಕಂದ್ರೆ ಗೊತ್ತಿದೆ ಜಾಗ ಚಿಕ್ಕದಾಗುತ್ತೆ, ಆಮೇಲೆ ಬರೋದು ಸರ್ ಎಲ್ಲ ಗೊತ್ತಿದೆ ಸರ್. ಬಟ್ ಇಲ್ಲಿವರೆಗೂ ಸರ್ ಅವರು ಕೋಆಪರೇಷನ್ನಿಂದ ಅವ್ರಿಗೂ ನಾವು ಬೆಂಬಲವಾಗಿ, ಅವ್ರು ನಮ್ಮ ಬೆಂಬಲವಾಗಿ ಯಾರಿಗೂ ತಳ್ಳದಾಗಲಿ ಮಾಡೋದು. ಭಕ್ತರು ಬಂದ ದರ್ಶನಕ್ಕೆ ಸರ್ ದೇವ್ರ ದರ್ಶನ ಮಾಡಿಸ್ತೀವಿ, ಗುರುಗಳ ಆಶೀರ್ವಾದ ಮಾಡಿಸ್ತೀವಿ, ಊರಿಗೆ ಒಳ್ಳೆ ಸಂಪ್ರದಾಯದಿಂದ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅದೊಂದು ಸಂಸ್ಥೆಗಳು ಮಾಡಿ ಅದೊಂದು ಸ್ವಲ್ಪ ಚಲೋ ಆಗುತ್ತೆ, ಇದ್ದಾರೆ ಸರ್. ಗದ್ದಲ ಬರುತ್ತೆ ಎಲ್ಲರೂ. ನಮ್ಮ ಹಬ್ಬ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದಿರತಕ್ಕಂಥ ಗೌರವಾನ್ವಿತ ಮಾನ್ಯ CPI ಸರ್ ಅವರಿಗೂ, ಮಾನ್ಯ ಪೂಜ್ಯರಿಂದ ಅವರನ್ನು ಗೌರವಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮ, ಪೂಜ್ಯರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು.